ಏನಿದು ನಿಮ್ಮ ಸ್ಥಿತಿ? ನನ್ನ ಕೈಲಿ ಇದನ್ನು ನೋಡೋಕ್ಕಾಗ್ತಿಲ್ಲ. ಯಾರು ಹೀಗೆ ಮಾಡಿದ್ರು ಹೇಳಿ ಬಾಬಾ, ಯಾಕೆ ಮಾಡಿದ್ರು? ಇದಕ್ಕೆ ಕಾರಣ ಯಾರು? ನಾವೀಗ ನಿಮ್ಗೆ ಹೇಗೆ ಸಹಾಯ ಮಾಡ್ಬೋದು? ನಿಮ್ಮ ಅನುಕಂಪದ ಮಾತುಗಳು ನನಗೆ ಬೇಕಾಗಿಲ್ಲ ಬಾಬಾ. ನಮ್ಮ ಪಾಲಿನ ರಕ್ಷಕರು ನೀವು. ನೀವೇ ಈ ಸ್ಥಿತಿಲಿ ಇರ್ಬೇಕಾದ್ರೆ ನಾವು ಅನುಕಂಪ ಪಡೆದೆ ಆನಂದ ಪಡೋದಕ್ಕಾಗತ್ತಾ ಬಾಬಾ? ಬಾಬಾ, ನಿಮ್ಗೆ ಈ ಸ್ಥಿತಿ ಯಾಕೆ ಬಂತು ಹೇಳಿ ಬಾಬಾ? ಯಾರು ಇದಕ್ಕೆ ಕಾರಣ? ಯಾಕೆ ಯಾರು ಹೀಗೆ ಮಾಡಿದ್ರು? ಒಬ್ಬ ಮಾಯಾ ಮಾನಿನಿಯಿಂದ ನನಗೆ ಈ ಸ್ಥಿತಿ ಬಂದಿರೋದು. ಬಾಬಾ, ನಿಮ್ಮನ್ನ ಈ ಸ್ಥಿತಿಯಿಂದ ಕಾಪಾಡೋದಕ್ಕೆ ಏನಾದರೂ ಉಪಾಯ ಇದ್ರೆ ಹೇಳಿ ಬಾಬಾ, ನಾವು ನಿಮ್ಮನ್ನ ಕಾಪಾಡ್ತೀವಿ. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಈ ಬಂಧನದಿಂದ ನಾನು ಹೇಗೆ ಹೊರಗೆ ಬರಬೇಕು ಅಂತ ನನಗೆ ಗೊತ್ತಿದೆ. ನಿಮ್ಮನ್ನ ಇಲ್ಲಿಗೆ ಯಾಕೆ ಕರೆಸಿದ್ದು ಅಂದ್ರೆ ಅಮೃತ ಅರ್ಜುನ್ ಬಗ್ಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಏನು ಬಾಬಾ ಅದು? ಗಣೇಶ ಚತುರ್ಥಿಯ ದಿನ ಅಮೃತ ಅರ್ಜುನ್ ಇಬ್ರು ಒಬ್ರನ್ನೊಬ್ರು ನೋಡಬಾರ್ದು. ಯಾಕೆ ಬಾಬಾ? ಹಾಗೆ ನೋಡಿದ್ರೆ ಅವರಿಬ್ರು ಶಾಶ್ವತವಾಗಿ ಒಂದಾಗೋಗ್ತಾರೆ. ಮುಂದೆ ಅವ್ರನ್ನ ದೂರ ಮಾಡೋದಕ್ಕೆ ಆ ಪರಮೇಶ್ವರನಿಂದಲೂ ಸಾಧ್ಯವಿಲ್ಲ. ಏನ್ ಬಾಬಾ ಹೀಗೆ ಹೇಳ್ತಾ ಇದ್ದೀರಾ? ಅವರಿಬ್ರು ಶಾಶ್ವತವಾಗಿ ಒಂದಾಗೋದಕ್ಕೂ ಗಣೇಶ ಚತುರ್ಥಿಗೂ ಏನ್ ಸಂಬಂಧ? ಏ ಮೂರ್ಖ, ಗಣೇಶ ಚತುರ್ಥಿಯ ದಿನ ಗಣೇಶ ಪ್ರಸನ್ನನಾಗಿರ್ತಾನೆ. ಅವನ ಮುಂದೆ ನಿಂತು ಯಾರು ಏನೇ ಬೇಡ್ಕೊಂಡ್ರು ತಥಾಸ್ತು ಅಂತ ಹೇಳ್ತಾನೆ. ಆ ನಾಗಿಣಿ ಗಣೇಶ ಚತುರ್ಥಿಯ ದಿನ ಗಣೇಶನ ಮುಂದೆ ನಿಂತು ಅರ್ಜುನ್ ನನ್ನ ಪಾಲಿಗಿರ್ಲಿ, ಅವ್ರನ್ನ ನನ್ನಿಂದ ದೂರ ಮಾಡಬೇಡ ಅಂತ ಕೇಳ್ಕೊಂಡು ಅರ್ಜುನ್ನ ಅವಳು ಸಂಧಿಸಿದ್ರೆ ಅವರಿಬ್ರು ಶಾಶ್ವತವಾಗಿ ಒಂದಾಗ್ತಾರೆ. ಆಮೇಲೆ ನಾವುಗಳು ಅವ್ರಗಳ ಮೇಲೆ ಮಾಡೋ ವಿಘ್ನೇಶ್ವರನ ಕೃಪೆಯಿಂದ ನಾಶವಾಗಿ ಹೋಗುತ್ತೆ. ಆಮೇಲೆ ಮುಂದೆ ನಾವು ಅವ್ರಿಗೆ ಏನು ಮಾಡೋದಕ್ಕಾಗಲ್ಲ. ಒಂದ್ ವೇಳೆ ಅವರು ಚೌತಿ ದಿನ ಒಬ್ರನ್ನೊಬ್ರು ನೋಡದೆ ಹೋದ್ರೆ ಆಗ ನಾಗ ನಾಗಿಣಿ ಶಾಶ್ವತವಾಗಿ ದೂರವಾಗ್ತಾರೆ. ಆಮೇಲೆ ಪ್ರಪಂಚದ ಯಾವ ಶಕ್ತಿನೂ ಅವರಿಬ್ಬರನ್ನ ಹತ್ರ ಮಾಡೋದಕ್ಕಾಗಲ್ಲ. ಹಾಗಾದ್ರೆ ನಮ್ಮ ಮುಂದಿನ ಎಲ್ಲ ಕೆಲಸಗಳು ಸುಲಭವಾಗೋಗುತ್ತೆ. ಅಪ್ಪ, ಅಷ್ಟು ಆಗೋದ್ರೆ ನಾವು ನೆಮ್ಮದಿಯಾಗಿ ಉಸಿರಾಡಬಹುದು. ಕನಸಲ್ಲಿ ಕನವರಿಕೆಯಲ್ಲಿ ಬದುಕೋದನ್ನ ಬಿಟ್ಟು ವಾಸ್ತವದಲ್ಲಿ ಬದುಕೋದನ್ನ ಕಲೀರಿ. ಆಗ ನಿಮ್ಮ ಕನಸುಗಳು ನಿಜವಾಗ್ಲೂ ನನಸಾಗುತ್ತೆ. ಎಷ್ಟೇ ಕಷ್ಟ ಆದ್ರೂ ಸರಿ ಬಾಬಾ, ಚೌತಿ ಸಂದರ್ಭದಲ್ಲಿ ಅವರಿಬ್ರು ಪರಸ್ಪರ ನೋಡ್ದಿರೋ ಹಾಗೆ ಸಂಧಿಸ್ತಿರೋ ಹಾಗೆ ನಾವು ತಡಿತೀವಿ. ಆಗ ನಾವು 3 ಹೊತ್ತು ಅವ್ರನ್ನ ಕಾವಲು ಕಾಯೋದು ಅಲಿಯೋದು ತಪ್ಪುತ್ತೆ ಬಾಬಾ. ನೀವು ಹಾಗೆ ಮಾಡಿದ್ರೆ ಈ ಪ್ರಪಂಚದಲ್ಲಿ ನಿಮ್ಮಂತ ಪರಮ ಸುಖಿಗಳು ಬೇರೆ ಯಾರೂ ಇರೋದಿಲ್ಲ. ಅಮ್ಮ, ಯಾಕಮ್ಮ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಆಕಾಶನೇ ತಲೆ ಮೇಲೆ ಬಿದ್ದೋ ತರ ಇದೆಯಲ್ಲಮ್ಮ. ಆಕಾಶ ಅಲ್ಲ, ನಿಮ್ಮಪ್ಪ ಚಿಕ್ಕಪ್ಪನ ಬಗ್ಗೆ ನಿನಗೆ ಗೊತ್ತಿಲ್ಲ. ಒಬ್ಬ ಕಂಸಾಸುರ ಆದ್ರೆ ಇನ್ನೊಬ್ಬ ರಾವಣಾಸುರ. ಅವ್ರ ಕಣ್ಣಲ್ಲಿರೋ ಕ್ರೌರ್ಯ, ಅವ್ರ ಮನ್ಸಲ್ಲಿರೋ ಕ್ರೂರತೆ, ಬಾ ಇದನ್ನೆಲ್ಲ ಯಾರಾದ್ರೂ ಹಾರ್ಟ್ ವೀಕ್ ಇರೋ ನೋಡಿದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡುತ್ತೆ. ಅತ್ತೆ, ನೀವು ಇಷ್ಟೊಂದು ಭಯ ಪಡೋ ಅವಶ್ಯಕತೆ ಇಲ್ಲ. ದೊಡ್ಡ ಮಾವಾಗ್ಲಿ ಚಿಕ್ಕ ಮಾವಾಗ್ಲಿ ನಮ್ಮನ್ನ ನೋಡಿಲ್ಲ. ಅವ್ರೇನಾದ್ರೂ ನೋಡಿದ್ರೆ ನೀವು ಭಯ ಪಡಬೇಕಾಗಿತ್ತು. ನನ್ಗ್ಯಾಕೋ ನೀವು ವಿನಾಕಾರಣ ಹೆದರ್ತಾ ಇದ್ದೀರಾ ಅನಿಸ್ತಿದೆ. ಅವರಿಬ್ರು ಕಣ್ಣು ಹದ್ದಿನ ಕಣ್ಣಿದ್ದ ಹಾಗೆ. ಯಾವಾಗ ಯಾರನ್ನ ಹೇಗೆ ನೋಡಿರ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅಕಸ್ಮಾತ್ ನಾವೇನಾದ್ರೂ ಅವ್ರ ಕಣ್ಣಿಗೆ ಬಿದ್ಬಿಟ್ರೆ ನನ್ನ ಕತೆ ಅಂತೂ ಮುಗೀತು. ಅಮ್ಮ, ಬಿಲೀವ್ ಮೀ, ನಾವ್ ಯಾರು ಅವ್ರ ಕಣ್ಣಿಗೆ ಬಿದ್ದಿಲ್ಲ. ಇವಳು ಹೇಳ್ತಾ ಇದ್ದಾಳೆ, ನಾನು ಹೇಳ್ತಾ ಇದ್ದೀನಿ. ನೀನಿಗೆ ಯಾಕೆ ನಂಬಿಕೆ ಬರ್ತಾ ಇಲ್ಲ? ಭಯ ಜೀವಕ್ಕೂ ಒಳ್ಳೇದಲ್ಲ, ಜೀವನಕ್ಕೂ ಒಳ್ಳೇದಲ್ಲ. ಭಯ ಬಿಟ್ಟು ನೆಮ್ಮದಿಯಾಗಿರಮ್ಮ.
ಕರ್ಣ, ಇವತ್ತು ಗಣೇಶ ಹಬ್ಬ ಅಲ್ವೇನೋ? ಹೌದಮ್ಮ. ಹೋದ ವರ್ಷ ನಮ್ಮ ಮನೇಲಿ ಗಣೇಶನ್ ಕೂರಿಸಿ ಕರ್ಗಡ್ಬು ಮಾಡಿ ನಾವೆಲ್ಲರೂ ಸಂಭ್ರಮದಿಂದ ಹಬ್ಬನ ಆಚರಿಸಿದ್ವಿ. ಆದರೆ ಈ ವರ್ಷ ಆ ಮಣಿ ಸಹವಾಸದಿಂದ ನಾವೆಲ್ಲರೂ ಮನೆಯಿಂದ ಹೊರಗಿದ್ದು ಈ ಥರ ಅಲ್ದಾಡೋ ಹಾಗಾಗೋಗಿದೆ. ಅಮ್ಮ, ಈಗಲೂ ಕಾಲ ಮಿಂಚಿಲ್ಲ. ಮನೆಗೆ ಹೋಗಿ ಗಣೇಶನ್ ತಂದು ಕೂರಿಸಿ ಹಬ್ಬನ ಜೋರಾಗಿ ಆಚರಿಸೋಣ. ಅದಾಗೋ ಮಾತಲ್ಲ ಬಿಡು. ಯಾಕತ್ತೆ ಆಗಲ್ಲ ಅಂತ ಇದ್ದೀರಾ? ಮನೇಲಿ ಅರ್ಜುನೂ ಇಲ್ಲ, ಅಮೃತನೂ ಇಲ್ಲ. ಮಗ ಸೊಸೆನ ಬಿಟ್ಟು ಹಬ್ಬ ಆಚರಣೆ ಮಾಡೋದ್ರಲ್ಲಿ ಏನು ಸಂತೋಷ ಸಿಗುತ್ತೆ ಹೇಳು? ಮನ್ಸಿಗೆ ನೆಮ್ಮದಿ ಆದರೂ ಹೇಗೆ ಸಿಗುತ್ತೆ? ನೀವು ಹೇಳೋದು ಸರಿಯಾಗಿದೆ ಅನ್ನಿಸ್ತಾ ಇದೆ ಬಿಡಿಯತ್ತೆ. ಅಮ್ಮ, ಈಗ ಏನು ಮಾಡೋದಮ್ಮ? ಏನು ಮಾಡೋದು? ಇಲ್ಲೇ ಎಲ್ಲಾದರೂ ಹತ್ತಿರದಲ್ಲಿ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯೋದು, ಆಮೇಲೆ ನಮ್ಮ ಮುಂದಿನ ಕೆಲಸ ನೋಡೋದು ಅಷ್ಟೇ. ಸರಿ ಅಮ್ಮ, ನೀವು ಹೇಳ್ದಾಗೆ ಮಾಡೋಣ. ಕರ್ಣ, ಯಾಕೋ ತುಂಬ ಬಾಯಾರಿಕೆ ಆಗ್ತಾ ಇದೆ. ಒಂದು ಸ್ವಲ್ಪ ನೀರಿದ್ರೆ ಕೂಡ. ಅಮ್ಮ, ಕಾರಲ್ಲಿ ನೀರಿಲ್ಲಮ್ಮ. ಇಲ್ಲೇ ಎಲ್ಲಾದರೂ ಹೋಗಿ ನೀರು ತರ್ತೀನಿ. ಆಯ್ತು, ಬೇಗ ಬಂದ್ಬಿಡಿ. ಅರ್ಜುನ್, ನಿಮ್ಮ ಹತ್ರ ಒಂದು ಮಾತು ಕೇಳಬೇಕು, ಕೇಳಲ್ಲ? ಕೇಳಿ. ನನ್ನ ಮುಗುಳ್ನಾಗೆ ನೋಡಿದ್ರೆ ನಿಮ್ಗೇನು ಅನ್ಸುತ್ತೆ? ನಿಮ್ಮ ಮುಗುಳ್ನಾಗೆ ನೋಡಿದ್ರೆ ನಿಮ್ಮ ಮುಖನ ಹಾಗೇ ನೋಡ್ತಾನೆ ಇರಬೇಕು ಅನ್ಸುತ್ತೆ. ನೋಡಿ, ನೀವೆಲ್ಲ ಹೀಗೆ ನಗ್ಬೇಡಿ, ನನಗೊಂಥರ ಆಗುತ್ತೆ. ಒಂಥರ ಅಂದರೆ? ಕೆಲವೊಂದನ್ನು ಮಾತಲ್ಲಿ ಹೇಳೋದಕ್ಕಾಗಲ್ಲ, ಪದಗಳಲ್ಲಿ ವರ್ಣಿಸೋದಕ್ಕಾಗಲ್ಲ, ಭಾವನೆಗಳಿಂದ ಅರ್ಥ ಮಾಡ್ಕೋಬೇಕಷ್ಟೆ. ನೀವು ತುಂಬ ರಸಿಕರು. ನಿಮ್ಮಂಥ ಸೌಂದರ್ಯ ಶಿಲಾಬಾಲಿಕೆ ಕಣ್ಣೆದುರುಗಡೆ ಇದ್ರೆ ಆ ರಸಿಕ ಕೂಡ ತನ್ನನ್ನು ತಾನೇ ಮರೆತು ರಸಿಕ ಆಗೋಗ್ತಾನೆ ಕಣ್ರಿ. ನಾನು ಅಷ್ಟೊಂದು ಅಂದವಾಗಿದ್ದೀನ? ನೀವೆಷ್ಟು ಅಂದವಾಗಿದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ. ನೋಡೋ ಕಣ್ಣುಗಳಿಗೆ, ಸವಿಯೋ ಮನಸ್ಸಿಗೆ ಅದು ಗೊತ್ತಾಗುತ್ತೆ. ನಾನೇನಾದ್ರೂ ಕವಿ ಆಗಿದ್ದಿದ್ರೆ ನಿಮ್ಮ ಮೇಲೆ ಹಾಗೆ ಒಂದು ಕವಿತೆ ಬರೆದ್ಬಿಡ್ತಾ ಇದ್ದೆ. ನೀವು ರವಿವರ್ಮ ಥರ ಅದ್ಭುತ ಚಿತ್ರಕಾರ ತಾನೆ? ನನ್ನ ನೋಡಿ ಒಂದು ಚಿತ್ರ ಬಿಡಿಸಿ. ನಿಮ್ಮ ಚಿತ್ರ ಬಿಡಿಸೋದಕ್ಕೆ ಬ್ರಷು, ಕಲ್ಲರು ಇದೆಲ್ಲ ಬೇಕು. ಅದ್ಯಾವುದೂ ಈಗಿಲ್ಲ. ಹಾಗೆ ನನಗೆ ಮೂಡ್ ಸಹ ಇಲ್ಲ. ಅರ್ಜುನ್, ನಿನ್ನ ಮನಸ್ಸನ್ನ ನಾನು ಸಂಪೂರ್ಣವಾಗಿ ಹಿಡಿತದಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ನಿನ್ನಿಂದ ನನ್ನ ಚಿತ್ರನ ಬರ್ಸ್ಕೊಳ್ಳೋದಕ್ಕೆ ಆಗೋದಿಲ್ವಾ? ಅರ್ಜುನ್, ಈಗ ನಾನು ನಿನ್ನ ಮನಸ್ಸನ್ನ ಮಾತ್ರ ಆವರಿಸ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ದಿನದಲ್ಲಿ ನಿನ್ನ ರಕ್ತದ ಕಣ ಕಣನ ಆವರಿಸ್ಕೊಳ್ತೀನಿ. ಆಗ ನೀನು ಕುಂತ್ರು ನಿಂತ್ರು ಮಣಿ ಮಣಿ ಅಂತ ಕನ್ವರ್ಸ್ತಾ ಇರಬೇಕು. ಅಮ್ಮ, ಅಮ್ಮ, ಧರ್ಮ ಮಾಡಿ ಅಮ್ಮ. ನಿಮ್ಮನ್ನ ನೋಡಿದ್ರೆ ಯಾವುದೋ ವ್ರತ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ನೀವು ಮಾಡ್ತಾರೋ ವ್ರತ ಪೂರ್ಣ ಆಗಲಿ, ನೀವು ಅಂದ್ಕೊಂಡಿರೋದು ನೆರವೇರಲಿ. ಅಮ್ಮ, ಅಮ್ಮ, ಧರ್ಮ ಮಾಡಿ ಅಮ್ಮ. ನೋಡೋಕ್ಕೆ ಮುತ್ತೈದೆ ಥರ ಇದೆಯಮ್ಮ. ನಿನ್ನ ಮಾಂಗಲ್ಯ ಕಾಪಾಡ್ಕೊಳ್ಳೋಕ್ಕೆ ಏನೋ ವ್ರತ ಮಾಡ್ತಾ ಇದೆಯಾ ಅನ್ಸುತ್ತೆ. ನಿನ್ಗೆ ಒಳ್ಳೇದಾಗ್ಲಮ್ಮ.
ಇದೇನು ನಮ್ಮ ಅಮೃತ ಇದ್ದಾಗಿದೆಯಲ್ಲ, ಇದು ಈ ಥರ ಬಟ್ಟೆ ಹಾಕೊಂಡಿದ್ದಾಳೆ. ಅಮ್ಮ ಧರ್ಮ ಮಾಡಿ ಅಮ್ಮ. ಧರ್ಮ ಬೇರೆ ಕೇಳ್ತಾ ಇದ್ದಾಳೆ. ಅಮ್ಮ ದಾನ ಮಾಡಿ ಅಮ್ಮ. ಅಮೃತ, ಏನಮ್ಮ ನಿನ್ನ ಅವಸ್ಥೆ? ಧರ್ಮ ಬೇಡ್ತಾ ಇದೆಯಾ? ಇಲ್ಲಿಗೆ ಯಾಕೆ ಬಂದೆ? ನಿನಗೂ ಈ ಮನೆಗೂ ಏನ್ ಸಂಬಂಧ? ಯಾವತ್ ನೀನ್ ಈ ಮನೆಯಿಂದ ಹೊರಗೆ ಹೋದ್ಯೋ ಅವತ್ತೇ ನಿನಗೂ ಈ ಮನೆಗೂ ಸಂಬಂಧ ಮುಗ್ದು ಹೋಯ್ತು. ನಿನ್ನ ಅವನ ಸಂಬಂಧ ಮುರಿದು ಹೋಯ್ತು ಅಂತ ಅನ್ಕೊಂಡು ಅವನಿಂದ ದೂರ ಇರು. ಅಮೃತ, ಯಾಕೆ ನೀನ್ ಹೀಗೆ ಮುಖಾನ್ ತಿರ್ಗಿಸ್ಕೊತಾ ಇದ್ಯಾ? ಯಾರು ನೀವು? ಅಮೃತ, ಯಾಕಮ್ಮ ಹೀಗೆ ಮಾತಾಡ್ತಾ ಇದ್ಯಾ? ನಾನು ನಿಮ್ಮತ್ತೆ ಅಲ್ಲ, ನಿಮ್ಮಮ್ಮ. ನಾನು ನೀವು ಆಡೋ ಈ ಬಣ್ಣದ ಮಾತುಗಳನ್ನ ನಾನು ನಂಬೇಕಾ? ಅಮೃತ, ಯಾಕೆ ಹೀಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ಯಾ? ಚುಚ್ಚಿದ್ದು ನಾನಲ್ಲ, ನೀವು. ಏನು? ನಾನ್ ಚುಚ್ಚಿ ಮಾತಾಡದ್ನ? ನೀನ್ ನಾಗಿಣಿ ಆಗಿದ್ರು ಸಹ ನನ್ನ ಸೊಸೆಯಲ್ಲ ಮಗಳು ಅಂತ ಪ್ರೀತಿಸ್ತಾ ಇದ್ದೆ, ಪ್ರೀತಿಸ್ತಾ ಇದ್ದೀನಿ, ಪ್ರೀತಿಸ್ತಾನೂ ಇರ್ತೀನಿ. ಇದು ಆ ಸೂರ್ಯನಷ್ಟೇ ಸತ್ಯ ಅಮೃತ. ಹೀಗೆ ಮಾತಾಡ್ತಾ ಇರೋದು ನೀವಾ? ಮತ್ತೆ ಅವತ್ಯಾಕ ರೀತಿ ಮಾತಾಡಿದ್ರೆ? ನನಗಿದನ್ನೆಲ್ಲ ನಂಬಬೇಕೋ ಬಿಡಬೇಕೋ ಗೊತ್ತಾಗ್ತಾ ಇಲ್ಲ. ಯಾವತ್ ನಾನೇನ್ ಮಾತಾಡ್ದೆ? ನನಗೂ ಏನು ಗೊತ್ತಾಗ್ತಾ ಇಲ್ಲ. ಅವತ್ತು ಮನೆವರೆಗೂ ಬಂದಿದ್ದೆ, ಮನೆ ಮುಂದೆ ನೀವು ನನಗೆ ಸಿಕ್ಕಿದ್ರಿ. ತುಂಬಾ ಒರಟಾಗಿ ಮಾತಾಡಿ ನನ್ನನ್ನು ಅಲ್ಲಿಂದ ಕಳಿಸ್ಬಿಟ್ರಿ. ಅಲ್ಲ, ನೀನ್ ಯಾವತ್ ನಮ್ಮ ಮನೆಗೆ ಬಂದಿದ್ದೆ? ನಾನ್ ಯಾವಾಗ ನಿನ್ನ ಹತ್ರ ಒರಟಾಗಿ ನಡ್ಕೊಂಡೆ ಅಮೃತ? ನನಗಂತೂ ಒಂದೂ ಗೊತ್ತಾಗ್ತಾ ಇಲ್ಲ. ಇದೆಲ್ಲ ನೋಡಿದ್ರೆ ಆ ಮಣಿ ಬಂದಾಗಿಂದ ನಮ್ಮ ಮನೇಲಿ ಆಗ್ಬಾರ್ದು ಆಗ್ತಾ ಇದೆ. ನಂಗೆ ಯಾಕೋ ಅವಳು ನಿಜವಾಗ್ಲೂ ಹೆಣ್ಣಲ್ಲ, ಒಂದು ಮಾಯಾವಿ ಹೆಣ್ಣು ಅಂತ ಅನ್ಸ್ತಾ ಇದೆ. ನಿಮ್ಮ ಮಾತನ್ನ ನಂಬೋದಾ ನಾನು? ನಂಬಿದ್ರು ನಂಬದೇ ಇದ್ರು ನಾನು ಹೇಳಿದ್ದು ಹೇಳ್ತಾ ಇರೋದೇ ಸತ್ಯ. ಅತ್ತೆ. ಅಮೃತ, ಇಷ್ಟು ನನ್ನ ಮೇಲೆ ಪ್ರೀತಿ ಇರೋ ನೀವು ನಾನು ಅರ್ಜುನ್ ಅವ್ರಿಗೆ ಆ ಮಣಿ ಜೊತೆ ಯಾಕೆ ಮದುವೆ ಮಾಡಿಸೋದಕ್ಕೆ ಹೊರಟಿದ್ರಿ? ಏನು? ಅರ್ಜುನ್ನ ಮಣಿ ಜೊತೆ ಮದ್ವೆ ಮಾಡೋದಿಕ್ಕೆ ನಾನ್ ನಿಂತಿದ್ದೀನ? ಸುಳ್ಳು ಅಮೃತ. ನಿನ್ನೆ ಬಿಟ್ಟು ಬದುಕೋಕ್ಕಾಗಲ್ಲ ಅಂತ ಅರ್ಜುನ್ ಒದ್ದಾಡ್ತಾ ಇದ್ದಾನೆ. ಅದಕ್ಕೆ ಆ ಮಾಯಾವಿ ಮಣಿ ಬಗ್ಗೆ ವಿಚಾರಿಸೋಣ ಅಂತ ನಿಮ್ ಮಾವಂದ್ರ ಕಣ್ ತಪ್ಪಿಸಿ ನಾವೆಲ್ಲ ಓಡಾಡ್ತಾ ಇದೀವಿ. ಅರ್ಜುನ್, ಯಾಕೆ ಇದ್ದಕ್ಕಿದ್ದಾಗೆ ಮಂಕಾಗ್ಬಿಟ್ರಿ? ಇಲ್ಲ, ನಾನೇನು ಮಂಕಾಗಿಲ್ಲ. ಹಾಗಂತ ನೀವು ಹೇಳ್ತಾ ಇದ್ದೀರಾ, ಆದರೆ ನಿಮ್ಮ ಮನಸ್ಸಲ್ಲಿ ಏನೋ ಇದೆ. ಏನು ಯೋಚನೆ ಮಾಡ್ತಾ ಇದ್ದೀರಾ?
ನಾನೇನು ಯೋಚನೆ ಮಾಡ್ತಾ ಇಲ್ಲ. ಆದರೆ ಏನು? ಇವತ್ತು ಗಣೇಶನ ಹಬ್ಬ. ಹೋದ ವರ್ಷ ಮನೇಲಿ ಎಲ್ಲರೂ ಸೇರಿ ಗಣೇಶ ಹಬ್ಬನ ಆಚರಣೆ ಮಾಡಿದ್ವಿ. ಆದರೆ ಈ ಸತಿ ಮನೆಯಿಂದ ಹೊರಗಿದ್ದೀವಿ. ಅಟ್ಲೀಸ್ಟ್ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರೋಣ ಬನ್ನಿ. ಯಾವ ಸಮಯದಲ್ಲಿ ಆ ದೇವ್ರನ್ನ ನೆನೆಸ್ಕೋಬೇಕು, ಯಾವ ಸಮಯದಲ್ಲಿ ನೆನೆಸ್ಕೋಬಾರ್ದು ಅನ್ನೋದೇ ಗೊತ್ತಿಲ್ವಲ್ಲ ನಿಮಗೆ. ನನ್ನಂತ ರೂಪಸಿ ನಿಮ್ಮ ಪಕ್ಕದಲ್ಲಿರೋವಾಗ ಆ ದೇವ್ರನ್ನ ಅದು ಹೇಗೆ ನೆನಪಿಸ್ಕೊಳ್ತೀರಾ? ಏನು ಮಾತಾಡ್ತಾ ಇದ್ದೀರಾ ನೀವು? ನಾವು ಹೊರಗೆ ಬಂದಿರೋದು ಸಂತೋಷವಾಗಿ ಸುತ್ತಾಡೋದಕ್ಕೆ, ಹೀಗೆ ಸನ್ಯಾಸಿಗಳ ಥರ ದೇವ್ರು ದಿಂಡ್ರು ಅಂತ ಓಡಾಡೋದಕ್ಕಲ್ಲ. ನೋಡಿ, ನಿಮ್ಮ ಮಾತಿನ ಶೈಲಿನೇ ನನಗೆ ಇಷ್ಟ ಆಗ್ತಾ ಇಲ್ಲ. ನೀವು ಬಂದರೆ ಬನ್ನಿ, ಇಲ್ಲ ಬಿಟ್ಟರೆ ಬಿಡಿ. ನಾನಂತೂ ಹತ್ತಿರದಲ್ಲಿರೋ ಗಣೇಶನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೀನಿ. ನನ್ನ ಮಾತು ಕೇಳಿ ಅರ್ಜುನ್. ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳೋದಿಲ್ಲ. ಅರ್ಜುನ್ ಇರಿ. ನಿನ್ನ ಹೇಗೆ ನಿಯಂತ್ರಣಕ್ಕೆ ತಗೋಬೇಕು ಅನ್ನೋದು ನನಗೆ ಗೊತ್ತು ಅರ್ಜುನ್. ಅರೆ ಏನಿದು? ನನ್ನ ಶಕ್ತಿ ಅವನ ಮೇಲೆ ಪ್ರಭಾವ ಬೀರ್ತಾನೆ ಇಲ್ಲ. ಅರ್ಜುನ್ ಇರಿ, ನಾನು ಬಂದೆ. ಅಮೃತ, ನೀನಾ? ಬಾಬಾ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿರೋದಿರ್ಲಿ, ಏನಮ್ಮ ನಿನ್ ಸ್ಥಿತಿ? ಇಂಥ ಬಟ್ಟೆ ಉಟ್ಕೊಂಡು ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ಈ ಸ್ಥಿತಿಲಿ ನೋಡ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲ ನಾವು ಕೇಳ್ಕೊಂಡು ಬಂದಿರೋದು. ನಿನ್ ತಾಯಿ ನಾನಿನ್ನೂ ಬದುಕಿದ್ದೀನಿ ಅಂಥದ್ರಲ್ಲಿ ನೀನು ಈ ಥರ ಭಿಕ್ಷೆ ಬೇಡೋದು ಅಮೃತ? ನಾನು ಭಿಕ್ಷೆ ಬೇಡ್ತಾ ಇಲ್ಲ ಅತ್ತೆ, ಧರ್ಮ ಕೇಳ್ತಾ ಇದ್ದೀನಿ. ಎರಡೂ ಒಂದೇ ಅಲ್ವಾ? ಇರಬಹುದು, ಆದರೆ ಭಿಕ್ಷೆ ಬೇಡೋರು ತಮ್ಮ ಹೊಟ್ಟೆನ ತುಂಬಿಸ್ಕೊಳ್ಳೋದಕ್ಕೆ ನೋಡ್ತಾರೆ. ಆದರೆ ನಾನು ನನ್ನ ಅರ್ಜುನ್ ಅವ್ರನ್ನ, ನನ್ನ ತಾಳಿನ ಉಳಿಸ್ಕೊಳ್ಳೋದಕ್ಕೆ ಈ ಧರ್ಮನ ಕೇಳ್ತಾ ಇದ್ದೀನಿ. ನಿನ್ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಅದೇನು ಅಂತ ಬಿಡಿಸಿ ಹೇಳು ಅಮೃತ. ಅತ್ತೆ, ನನ್ನ ಮುತ್ತೈದೆತನಕ್ಕೆ, ನನ್ನ ಅರ್ಜುನ್ ಅವರ ಪ್ರಾಣಕ್ಕೆ ಕಂಟಕ ಇದೆಯಂತೆ. ಏನ್ ಹೇಳ್ತಿದ್ಯಮ್ಮ ಅಮೃತ ನೀನು? ಹೌದು ಬಾಬಾ, ಒಂದು ದಿನ ರಾತ್ರಿ ನನ್ನ ಅರ್ಜುನ್ ಅವರು ನನ್ನಿಂದ ದೂರ ಆಗೋ ರೀತಿ ಕನಸು ಬಿತ್ತು. ಗಾಬರಿಯಾಗಿ ಎದ್ದು ನೋಡಿದ್ರೆ ನನ್ನ ಕತ್ತಿಂದ ತಾಳಿ ಜಾರಿ ಕೆಳಗಡೆ ಬಿತ್ತು. ಅದ್ರ ಬಗ್ಗೆ ವಿಚಾರಿಸಿದಾಗ ಒಬ್ರು ಹಿರಿಯರು ನಿನ್ನ ತಾಳಿಗೆ ಹಾಗೆ ನಿನ್ನ ಗಂಡನಿಗೆ ಕಂಟಕ ಇದೆ ಅಂತ ಹೇಳಿದ್ರು. ಈ ವ್ರತ ನಾನು ನೀನು ಮಾಡಲೇಬೇಕು ಅಂತ ಹೇಳಿದ್ರು. ಹಾಗೆ ಮಾಡಿದ್ರೆ ಮಾತ್ರ ನಿನ್ನ ಗಂಡ ನಿನ್ನ ಪಾಲಿಗೆ ಉಳಿಯೋದು ಅಂತ ಹೇಳಿದ್ರು. ಇಲ್ಲಾಂದ್ರೆ ನಿನ್ನ ಗಂಡನ್ನ ಶಾಶ್ವತವಾಗಿ ಕಳ್ಕೋತೀಯ ಅಂತ ಹೇಳಿದ್ರು. ಅದಕ್ಕೆ ಈ ವ್ರತನ ಮಾಡ್ತಾ ಇದ್ದೀನಿ. ಅಂದ್ರೆ ನೀವೆಲ್ಲರೂ ಸೇರಿ
ನಾನು ಅರ್ಜುನ್ ಅವ್ರಿಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಅಂತ ನಿಂತಿದ್ದೀರಲ್ಲ, ಅದು ನಿಂತು ನನ್ನ ಅರ್ಜುನ್ ಅವರು ನನ್ನ ಪಾಲಿಗೆ ಮಾತ್ರ ಉಳಿಲಿ ಅಂತ. ಈ ಮದುವೆ ಮಾಡೋದಕ್ಕೆ ಮೊದಲು ನಮಗೂ ಆಸೆ ಇತ್ತು. ಯಾವಾಗ ಈ ಅರ್ಜುನ್ ಮದುವೆ ಬೇಡ ಇಷ್ಟ ಇಲ್ಲ ಅಂತ ಹೇಳಿದ್ನೋ ಅವತ್ತಿಂದ ಮಣಿನ ನಮ್ಮ ಮನೆ ಸೊಸೆ ಅನ್ನೋ ಆಸೆನೇ ಕೈ ಬಿಟ್ಬಿಟ್ವಿ. ಆದ್ರೆ ಈ ಮದ್ವೆ ನಿಲ್ಸಕ್ಕೆ ಮಾವಂದ್ರಿಗೆ ಇಷ್ಟ ಇಲ್ಲ. ಈ ಮದ್ವೆನ ಹೇಗಾದ್ರೂ ನಿಲ್ಲಿಸ್ಬೇಕು ಅಂತಾನೆ ನಾವೆಲ್ಲರೂ ಪ್ರಯತ್ನ ಪಡ್ತಾ ಇದೀವಿ. ನಮ್ಮನೆ ಸೊಸೆ ಆಗಿದ್ರು ಸಹ ನಿನಗಿಂತ ಪರಿಸ್ಥಿತಿ ಬಂದಿರೋದನ್ನ ನನ್ನಿಂದ ನೋಡಕ್ ಆಗ್ತಾ ಇಲ್ಲ ಅಮೃತ. ಏನ್ ಮಾಡೋದಕ್ಕಾಗತ್ತೆ ಅಂತ ಯಾರ್ಯಾರ ಹಣೆ ಬರಹದಲ್ಲಿ ಅದೇನೇನು ಬರ್ತಿರುತ್ತೋ ಅದೇ ತಾನೇ ನಡಿಬೇಕು. ಆಡ್ಸೋನು ಅವನು, ಆಡೋರು ಮಾತ್ರ ನಾವು. ಅವನು ಅಳು ಅಂದ್ರೆ ಅಳಬೇಕು, ನಗು ಅಂದ್ರೆ ನಗಬೇಕು. ನಿನ್ ತಾಳಿನ ಉಳಿಸ್ಕೊಳ್ಳೋದಕ್ಕೆ ನೀನ್ ಇಷ್ಟೊಂದು ಕಷ್ಟ ಪಡ್ತಾ ಇದೀಯ ಅಮೃತ. ನಿನ್ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅರ್ಜುನ್ ಸುರಕ್ಷಿತವಾಗಿ ಮತ್ತೆ ನಿನ್ನ ಸೇರ್ತಾನೆ. ಇದು ಸತ್ಯ, ಇದು ಬರೀ ಮಾತಲ್ಲ ಅಮೃತ, ಒಬ್ಬ ತಾಯಿ ಹಾರೈಕೆ. ನಿಮ್ಮ ಬಾಯಿ ಹರಿಕೆಯಿಂದ ಅಷ್ಟಾದ್ರೆ ಸಾಕು ಅತ್ತೆ. ಅಷ್ಟಾದ್ರೆ ಅಲ್ಲಮ್ಮ ಅಮೃತ, ಹಾಗೇ ಆಗತ್ತೆ. ಅತ್ತೆ, ನನ್ನ ಈ ವ್ರತ ಯಶಸ್ವಿಯಾಗಿ ಮುಗಿಸಿ ಅದರ ಫಲ ಸಂಪೂರ್ಣವಾಗಿ ನನಗೆ ಸಿಗ್ಲಿ ಅಂತ ಆಶೀರ್ವಾದ ಮಾಡಿ. ಅಮೃತ, ನಮ್ ಅರ್ಜುನ್ ಪಾಲಿಗೆ ನೀನ್ ಬರೀ ಹೆಂಡ್ತಿ ಅಲ್ಲಮ್ಮ, ಅವನ್ ಸರ್ವಸ್ವ. ನೀನು ನಮ್ಮನೆ ಒಳ್ಳೆ ಸೊಸೆ, ನಿನಗೆ ಒಳ್ಳೇದಾಗೆ ಆಗತ್ತೆ. ಅರ್ಜುನ್ ಖಂಡಿತ ನಿನಗೆ ಸಿಗ್ತಾನೆ. ನನಗೆ ಆಶೀರ್ವಾದ ಮಾಡಿಯುತ್ತೆ. ನೋಡಿದ್ಯಾ, ಅತ್ತೆ ಮಾತು ನಿಜ ಆಗತ್ತೆ. ಈಗಲಾದ್ರೂ ಸಂತೋಷ ಪಡು. ಬರ್ತೀನಿ ಅತ್ತೆ. ಅಕ್ಕ, ಮಾವ, ಬರ್ತೀನಿ. ಸರಿ ಅಮ್ಮ ಅಮೃತ, ಹೋಗ್ಬಾ. ಕರ್ಣ, ಅಲ್ಲಿ ಯಾವುದೋ ದೇವಸ್ಥಾನ ಕಾಣಿಸ್ತಾ ಇದೆ. ಬಾ, ಹೋಗಿ ಗಣೇಶಂಗೊಂದು ನಮಸ್ಕಾರ ಮಾಡ್ಕೊಂಡು ಹೋಗೋಣ. ಸರಿ ಅಮ್ಮ. ಅಣ್ಣ, ಇವರು ನಿನ್ನೂ ಎಲ್ಲಿ ಅಂತ ಹುಡ್ಕೋದು, ಯಾವ ಮೂಲೆಯಲ್ಲಿದ್ದಾರೋ ಯಾವ ಗ್ರಹದಲ್ಲಿದ್ದಾರೋ ನನಗಂತೂ ಗೊತ್ತಾಗ್ತಾನೆ ಇಲ್ಲ. ನನಗೂ ಸಾಕಾಗೋಗಿದೆ. ನಾನು ಕೂಡ ಅವ್ರನ್ನ ಹುಡುಕೋ ತಾಳ್ಮೆ, ಶಕ್ತಿ ಎರಡನ್ನೂ ಕಳ್ಕೊಳ್ತಾ ಇದ್ದೀನಿ. ಹೀಗಂದ್ರೆ ಹೇಗಣ? ಮನುಷ್ಯನಿಗೂ ಒಂದು ತಾಳ್ಮೆ ಅಂತ ಇರುತ್ತೆ, ಅದನ್ನು ಮೀರೋದಕ್ಕಾಗೋದಿಲ್ಲ. ನೋಡು, ಮುಂದೆ ಎಲ್ಲರೂ ನಿಲ್ಲಿಸು, ಒಂದು ಬಾಟ್ಲು ನೀರು ತಗೊಂಡು ಕುಡಿಯೋಣ ಫಸ್ಟ್. ಅದಕ್ಕೇನು ಸೇರಿಸಿ ಎಲ್ಲರೂ ನಮ್ಮನ್ನ ನೀರು ಕುಡಿಸೋರೆ. ಎಲ್ರ ಕಣ್ಣಿಗೆ ನಾವು ಕಾಮಿಡಿ ಪೀಸ್ಗಳ ಥರ ಕಾಣಿಸ್ತಿದ್ದೀವಿ ಅಂತ ಅದಕ್ಕೆ ಹೀಗೆಲ್ಲ ಆಡ್ತಾ ಇದ್ದಾರೆ. ಏನು ಕರ್ಮನೋ ಅಂತ. ರುದ್ರ, ಈಗಲೇ ಹುಡುಕಿ ನನ್ನ ತಲೆ ಸಿಡಿತಾ ಇದೆ. ನೀನು ಮತ್ತೆ ನನ್ನ ತಲೆ ಕೆಡಿಸ್ಬೇಡ ಅಷ್ಟೆ. ಸುಮ್ಮನೆ ಮಾತಾಡದೆ ಪ್ರಶಾಂತವಾಗಿ ಗಾಡಿ ಓಡಿಸು. ಆ ನಾಗಿಣಿ ನಮ್ಮ ಮನೆಗೆ ಯಾವಾಗ ಕಾಲಿಟ್ಲೋ, ಅರ್ಜುನ್ ನಾಗ ಅನ್ನೋದು ನಮ್ಗೆ ಯಾವಾಗ ಗೊತ್ತಾಯ್ತೋ, ಅವತ್ತಿಂದ ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಲ್ಲಿ ಶಾಂತಿ ಅನ್ನೋದೇ ಹಾಳಾಗೋಯ್ತು. ಅಣ್ಣ, ಭಿಕ್ಷೆ ಹಾಕಿ ಅಣ್ಣ. ಅಮೃತ, ಅಮೃತ, ಅಣ್ಣ
ಮತ್ತೆ ಯಾಕೆ ಇಲ್ಲಿಗೆ ಬಂದ್ರಿ? ನಿನ್ನೆ ಹುಡ್ಕೊಂಡು ಬಂದಮ್ಮ. ಯಾಕಣ್ಣ? ಅಮೃತ, ಗಣೇಶನ ಹಬ್ಬ ಗಣೇಶನ ಹಬ್ಬದ ದಿನ ನೀನು ಅರ್ಜುನ್ ಇಬ್ಬರು ಸೇರಿ ಗಣೇಶನ ದರ್ಶನ ಮಾಡಿದ್ರೆ ನಿಮ್ಮ ದಾಂಪತ್ಯ ಚಿರಕಾಲ ಉಳಿಯುತ್ತೆ ಅಂತ ಅಮ್ಮ ಹೇಳಿ ಕಳಿಸಿದ್ರು. ಅಮ್ಮ ಹೇಳಿ ಕಳ್ಸಿದ್ರ? ಹಾಗಾದ್ರೆ ಅದು ನಿಜಾನೇ ಇರುತ್ತೆ. ಇವತ್ತು ನಿನ್ನ ಗಂಡನ ಕೈಲಿ ಪ್ರಸಾದ ತೊಗೊಂಡ್ರೆ ಇನ್ನೂ ಒಳ್ಳೇದಂತಮ್ಮ. ನಾನು ಅರ್ಜುನ್ ಅವ್ರಿಗೋಸ್ಕರ ನಾನು ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಅಮೃತ, ನಿನ್ನ ಕನಸಿನಲ್ಲಿಯೂ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸ್ತೋಳಲ್ಲ. ಅಂಥದ್ರಲ್ಲಿ ನಿಂಗೆ ಒಳ್ಳೇದಾಗದೇ ಇರುತ್ತಾ? ಖಂಡಿತ ಒಳ್ಳೇದಾಗತ್ತೆ. ನಿಮ್ಮಂಥ ಹಿರಿಯರ ಬಾಯಿ ಹರಿಕೆಯಿಂದ ಒಳ್ಳೇದಾದರೆ ಸಾಕು. ಅಣ್ಣ, ಅಮ್ಮ ಏನು ಮಾಡ್ತಾಯಿದ್ರು? ನಿನ್ನ ವೃತ್ತಕ್ಕೆ ಯಾವುದೇ ಭಂಗ ಬರಬಾರ್ದು ಅಂತ ಜಪ ಮಾಡ್ತಾ ಇದ್ದಾರೆ. ಸರಿ ಅಣ್ಣ, ಅಮ್ಮ ಹೇಳ್ದಾಗೆ ಮಾಡ್ತೀನಿ. ಒಳ್ಳೇದಾಗಲಿ ಅಮೃತ, ನಾನು ಬರ್ತೀನಿ. ಸರಿ ಅಣ್ಣ. ಹೇಗಾದರೂ ಮಾಡಿ ಅರ್ಜುನ್ ಅವ್ರ ಮನೆಗೆ ಹೋಗಿ ಅರ್ಜುನ್ ಅವ್ರನ್ನ ಹೇಗಾದರೂ ಒಪ್ಪಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಬರ್ತೀನಿ. ಆಮೇಲೆ ನಾವಿಬ್ಬರು ಗಣೇಶನ ದರ್ಶನ ಮಾಡ್ತೀವಿ. ನನಗಂತೂ ಇವನ್ನ ಹುಡುಕಿ ಸಾಕಾಗೋಯ್ತು ಕಣ. ಗಲ್ಲಿ ಬಿಡ್ದಂಗೆ ಹುಡುಕಿದೀವಿ, ಎಲ್ಲೂ ಕಾಣಿಸ್ಲಿಲ್ಲ. ಅಂದ್ರೆ ಮನೆಗೆ ಫೋನ್ ಮಾಡು. ಮನೇಲಿ ಯಾರಿದ್ದಾರೆ ಅಂತ ಫೋನ್ ಮಾಡಲಿ? ಯಾಕೆ, ತ್ರಿವೇಣಿ ಇದ್ದಾಳಲ್ಲ, ಫೋನ್ ಮಾಡು. ಹಾಂ. ಯಾಕೋ ನೆಟ್ವರ್ಕ್ ಸಿಗ್ತಿಲ್ವಾ? ಇನ್ನೊಂದ್ಸರಿ ಟ್ರೈ ಮಾಡಿ ನೋಡು. ಅರ್ಜುನ್ ಬನ್ನ ಏನಂತ? ಇನ್ನೂ ಬಂದಿಲ್ವಂತೆ ಅಣ್ಣ. ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ಲ. ನೋಡು, ಬಾಬಾ ಹೇಳಿರೋದು ಇವತ್ತು ಅರ್ಜುನ್ ಮತ್ತೆ ಅಮೃತ ಪರಸ್ಪರ ಭೇಟಿ ಮಾಡಬಾರ್ದು, ನೋಡಬಾರ್ದು ಅಂತೇಳಿ. ಅವ್ರು ಹೇಳಿರೋದನ್ನ ಚಾಚು ತಪ್ಪದೆ ನಾವು ಪಾಲಿಸ್ಬೇಕು ಅಷ್ಟೇ. ಅಲ್ಲ ಅಣ್ಣ, ಎಲ್ಲ ಕಡೆ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ವಲ್ಲ. ಎಲ್ಲ ಕಡೆ ಹುಡುಕಿದ್ವಿ ಸರಿ, ಆದರೆ ಹುಡುಕ್ಬೇಕಾಗಿರೋ ಜಾಗದಲ್ಲೇ ನಾವು ಹುಡುಕ್ಲಿಲ್ವಲ್ಲ. ಅಂದ್ರೆ ಅರ್ಜುನ್ಗೆ ಗಣೇಶ ಅಂದ್ರೆ ಭಕ್ತಿ ಜಾಸ್ತಿ ಅನ್ನೋದು ನಿನಗೂ ಗೊತ್ತು ತಾನೆ. ಅವನು ಯಾಕೆ ಮಣಿನೇ ಇಲ್ಲೇ ಎಲ್ಲಾದ್ರೂ ಇರೋ ಗಣೇಶನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರಬಾರ್ದು? ಇದ್ರೂ ಇರಬಹುದು. ಅದಕ್ಕೆ ನಾವು ಇಲ್ಲೇ ಎಲ್ಲಾದ್ರೂ ಹತ್ತಿರದಲ್ಲಿರೋ ಗಣೇಶನ ದೇವಸ್ಥಾನದ ಹತ್ರ ಅರ್ಜುನ್ ಮತ್ತೆ ಮಣಿನ ಹುಡುಕಿದ್ರೆ ಅವ್ರು ಖಂಡಿತ ಸಿಗ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಕರೆಕ್ಟ್ ಅಣ್ಣ, ನೀನು ಹೇಳ್ತಾ ಇರೋದು ಸರಿಯಾಗಿದೆ. ಬಾ ಹುಡ್ಕೋಣ. ಮನೇಲಿ ಯಾರು ಇಲ್ಲ ಅಂತ ಅನ್ಸುತ್ತೆ. ಅರ್ಜುನ್ ಅವ್ರು ಎಲ್ಲೋಗಿರ್ಬೋದು? ಅಮ್ಮ ಬಲವಾದ ಕಾರಣ ಇಲ್ಲದೆ ಹಾಗೆಲ್ಲ ಹೇಳೋದಿಲ್ಲ.
ಅವ್ರು ಹೇಳ್ದಾಗೆ ಇವತ್ತು ನಾನು ಅರ್ಜುನ್ ಅವ್ರನ್ನ ನೋಡಲೇಬೇಕು, ಮಾತಾಡಿಸ್ಲೇಬೇಕು. ಅವ್ರ ಜೊತೆಗೆ ಗಣೇಶನ ದರ್ಶನ ಮಾಡಲೇಬೇಕು. ಈಗೇನು ಮಾಡೋದು? ವಿನಾಯಕ, ಹೇಗಾದರೂ ನೀನೇ ದಾರಿ ತೋರಿಸಿ ಇವತ್ತು ನನ್ನ ಅರ್ಜುನ್ ಅವರು ನನಗೆ ಕಾಣಿಸೋ ಹಾಗೆ ಮಾಡಪ್ಪ. ಎಲ್ಲೋ ರುದ್ರ, ಒಂದು ದೇವಸ್ಥಾನಗಳೇ ಕಾಣಿಸ್ತಾ ಇಲ್ಲ. ರುದ್ರ, ಅಲ್ಲೋಡು ದೇವಸ್ಥಾನ. ಇಲ್ಲೇ ಮುಂದೆ ಬಲಕ್ಕೆ ಹೋಗೋಣ. ಇಲ್ಲೇ ಬಲಕ್ಕೆ ತಗೋ. ರುದ್ರ, ನನಗೆ ಈಗ ಸಮಾಧಾನ ಆಯ್ತು. ಎಲ್ಲಿ ಅಮೃತ ಮತ್ತೆ ಅರ್ಜುನ್ ಇಬ್ರು ಭೇಟಿ ಆಗ್ಬಿಡ್ತಾರಂತ ನಾನು ಎದೆ ಬಡ್ಕೋತಾ ಇತ್ತು ಒಂದೇ ಸಮಯ. ಅಣ್ಣ, ಇಷ್ಟಕ್ಕೆ ನಾವು ಸಮಾಧಾನ ಪಟ್ಕೊಂಡು ಯಾಮಾರಿದ್ರೆ ಆಗೋದಿಲ್ಲ. ನೋಡೋ, ಆ ನಾಗಿಣಿ ಮಾಯಾವಿ ಇದ್ದಾಗೆ ಅವಳು ಯಾವ ಕ್ಷಣದಲ್ಲಿ ಬೇಕಾದರೂ ನಮ್ಮ ಕಣ್ ತಪ್ಪಿಸಿ ದೇವಸ್ಥಾನದ ಒಳಗಡೆ ಬರ್ಬೋದು. ಹಾಗೆ ಅರ್ಜುನ್ ಯಾವುದೇ ಕಾರಣಕ್ಕೂ ನಮ್ಮ ಕಣ್ ತಪ್ಪಿಸಿ ದೇವಸ್ಥಾನದಿಂದ ಹೊರಗೆ ಹೋಗ್ಬಾರ್ದು. ಅಂದ್ರೆ ನೀನು ಹೇಳ್ತಾ ಇರೋದು ಇಡೀ ದಿನ ನಾವು ಇಲ್ಲೇ ನಿಂತು ಕಾವಲು ಕಾಯ್ತಾ ಇರಬೇಕು ಅಂತ? ಹೌದಣ್ಣ, ಅದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ ನಮಗೆ. ಬಾಬಾ ಗೊತ್ತಿರೋ ಈ ಗರುಡ ತಾಯ್ತ ನಮ್ಮ ಹತ್ರ ಇರೋವರೆಗೂ ಯಾವ ನಾಗಾಗ್ಲಿ ನಾಗಿನಿ ಆಗಲಿ ನಮ್ಮನ್ನ ಏನು ಮಾಡೋದಕ್ಕಾಗೋದಿಲ್ಲ. ಈ ಅಲಂಕಾರ ಎಲ್ಲ ನೋಡಿದ್ರೆ ಗಣೇಶನ ಇಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ಸುತ್ತೆ. ಈ ಸ್ಥಳದಲ್ಲಿ ನನಗೆ ನಿಲ್ಲೋದಕ್ಕೆ ಆಗ್ತಾ ಇಲ್ಲ. ನಾನು ಬೇಡ ಬೇಡ ಅಂದ್ರೂ ಸಹ ದೇವಸ್ಥಾನದ ಒಳಗಡೆ ಬಂದ್ಬಿಟ್ಟ ಈ ಅರ್ಜುನ್. ಮಂಗನ ಕೈಗೆ ಸಿಕ್ಕಾಕೊಂಡಿರೋ ಮಾಣಿಕ್ಯ ಥರ ನಾನು ಒತ್ತಾಡ್ತಾ ಇದ್ದೀನಿ. ಅಪ್ಪ ಗಣೇಶ, ನಾನು ಯಾವ ತಪ್ಪು ಮಾಡಿದ್ದೀನಿ ಅಂತ ಅಮೃತ ಅವರಿಂದ ನನ್ನ ಹೀಗೆ ದೂರ ಮಾಡಿದ್ಯಾ? ನನ್ನ ನೋಡಿದೆ ಅವರು, ಅವ್ರನ್ನ ನೋಡಿದೆ ನಾನು. ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅನ್ನೋದು ನಮ್ಮಿಬ್ರಿಗೆ ಮಾತ್ರ ಗೊತ್ತು. ಅದೇನು ಬೇಡ್ಕೊಳ್ತಾ ಇದ್ದಾನೋ ಇವನು. ಇವತ್ತು ನಿನ್ನ ಹಬ್ಬ, ಭಕ್ತಿಯಿಂದ ಏನೇ ಬೇಡಿದ್ರು ನೀನು ಅಷ್ಟು ಅಂತ್ಯ ಅಂತ ಅಮ್ಮ ಅಜ್ಜಿ ಹೇಳ್ತಾ ಇದ್ರು. ನನ್ನ ಅಮೃತವ್ರು ಮತ್ತೆ ನನಗೆ ಸಿಗೋ ಹಾಗೆ ಮಾಡಪ್ಪ. ನೀನು 108 ತೆಂಗಿನಕಾಯಿ ಹೊಡಿಸ್ತೀನಿ. ಅದ್ಯಾವ ಅಪರೂಪದ ಶಕ್ತಿ ಅರ್ಜುನ್ನಲ್ಲಿ ಅಡಗಿದ್ಯೋ ಗೊತ್ತಿಲ್ಲ. ಕೆಲವು ಸಮಯ ನನ್ನ ಶಕ್ತಿ ಅವನ ಮೇಲೆ ಪ್ರಭಾವ ಬೀರೋದೇ ಇಲ್ಲ.
ಅರ್ಜುನ್, ಇನ್ನೂ ಈ ದೇವಸ್ಥಾನದಲ್ಲಿ ಎಷ್ಟೊತ್ತು ಅಂತ ಜಾಂಡ ಹೊಡ್ಕೊಂಡು ಕೂತ್ಕೊಂಡಿರ್ತೀರ. ದೇವ್ರ ದರ್ಶನ ಮಾಡಿದ್ದಾಯ್ತು ತಾನೆ, ಬನ್ನಿ ಹೋಗೋಣ. ಏನ್ರಿ ನಿಮ್ಮ ಪ್ರಾಬ್ಲಮ್ಮು? ದೇವಸ್ಥಾನಕ್ಕೆ ಬಂದಮೇಲೆ ಪ್ರಶಾಂತವಾಗಿ ದೇವ್ರ ದರ್ಶನ ಮಾಡಬೇಕು. ಆದಷ್ಟು ಹೊತ್ತು ದೇವಸ್ಥಾನದಲ್ಲಿ ಕೂತ್ಕೋಬೇಕು. ನೀವು ಹೇಳೋ ಕತೆಗಳನ್ನೆಲ್ಲ ಕೇಳಿಸ್ಕೊಂಡು ಕೂತ್ಕೊಳ್ಳೋ ತಾಳ್ಮೆ ನನಗಿಲ್ಲ. ನಾನು ಹೇಳೋದನ್ನ ಕೇಳೋ ತಾಳ್ಮೆ ನಿಮಗಿಲ್ಲ ಅಂದಮೇಲೆ ನೀವು ಹೇಳೋದನ್ನ ಕೇಳೋ ಅಗತ್ಯನೂ ನನಗಿಲ್ಲ. ಏನ್ ನಿಮ್ಮ ಮಾತಿನ ಅರ್ಥ? ನಾನು ಮಾತಾಡೋದು ಹೀಗೆ, ನಾನು ಇರೋದು ಹೀಗೇನೆ. ಒಂದು ಕ್ಷಣ ಇದ್ದಂಗೆ ಮತ್ತೊಂದು ಕ್ಷಣ ಇರೋದಿಲ್ಲ. ಅದಕ್ಕೆ ಕಾರಣ ನಾನಲ್ಲ, ನೀವು. ನಾನು ಹೇಗೆ ಕಾರಣ ಆಗ್ತೀನಿ? ಮತ್ತಿನ್ನೇನು, ನನ್ನ ಪಾಡಿಗೆ ನನ್ನ ಇರೋದಕ್ಕೆ ಬಿಡದೆ ಪ್ರತಿ ಕ್ಷಣನೂ ಕಾಡಿದ್ರೆ? ಸರಿ, ಬನ್ನಿ ಹೋಗೋಣ. ನಾನು ಬರೋದಿಲ್ಲ. ಬರೋದಿಲ್ಲ ಅಂದ್ರೆ ಏನರ್ಥ? ನನಗೆ ತುಂಬಾ ಬೇಕಾಗಿರೋರು, ಮುಖ್ಯವಾಗಿರೋರು ನನ್ನ ನೋಡೋದಕ್ಕೆ ಇಲ್ಲಿ ಬರ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದೇ ನನ್ನ ಮಾತಿನ ಅರ್ಥ. ನಿಮಗ್ ಬೇಕಾಗಿರೋದು ಮುಖ್ಯವಾದವಳು ನಾನೇ ತಾನೇ. ಹಾಗಂತ ಅನ್ಕೊಂಡ್ರೆ ತಪ್ಪು ನಂದಲ್ಲ. ಮನೆಯವರೇ, ಒಂದು ವಿಷಯ ಹೇಳ್ತೀನಿ, ಕೇಳ್ಕೊಳ್ಳಿ. ನಿಮಗೆ ನಾನು ಸುಂದರವಾಗಿದ್ದೀನಿ ಅನ್ನೋ ಅಹಂಕಾರ ಇದೆ. ಹೆಣ್ಣಿಗೆ ಅಹಂಕಾರ ಒಳ್ಳೇದಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನನಗೆ ತುಂಬ ಪ್ರೀತಿಸಿದವರು, ನನಗೆ ತುಂಬ ಬೇಕಾಗಿರೋರು ಇಲ್ಲಿಗೆ ಬರ್ತಾ ಇದ್ದಾರೆ. ಅವ್ರನ್ನ ನೋಡಿದೆ ನಾನು ಇಲ್ಲಿಂದ ಒಂದು ಹೆಜ್ಜೆನೂ ಅಲಗಾಡೋದಿಲ್ಲ. ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬೇಡಿ. ದೇವ್ರೆ, ಇವತ್ತು ಅಮೃತ ಅವರು ನನ್ನ ಕಣ್ಣಿಗೆ ಬೀಳೋ ಹಾಗೆ ಮಾಡಪ್ಪ. ನೀವೇ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅಂತ ಅನ್ನಿಸ್ತಾ ಇದೆ. ಇವತ್ತು ಹೇಗಾದರೂ ನನ್ನ ಅರ್ಜುನವರು ನನ್ನ ಕಣ್ಣಿಗೆ ಕಾಣಿಸಿ ನನ್ನನ್ನು ಮಾತಾಡಿಸೋ ಹಾಗೆ ಮಾಡಪ್ಪ.